ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದು ಹೇಳೋದಾದರೆ, ಹುಟ್ಟಿದ ಮಗು ಅಂದರೆ ಆಗ ತಾನೇ ಹುಟ್ಟಿದ ಮಗುವಿನ ಆರೈಕೆ ಅಂದರೆ ಯಾವ ಥರ ಆರೈಕೆ ಮಾಡಬೇಕು, ಏನಾದ್ರು ಪ್ರಾಬ್ಲಮ್ ಇದ್ದರೆ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿನ ನೀಡ್ತೀನಿ. ಬೇಬಿ ಅಂದ ತಕ್ಷಣವೇ ಎಲ್ಲರಿಗೂ ಸ್ವಲ್ಪ ಆತಂಕ ಆಗೋದು ಸಹಜನೇ. ಹಾಗಿದ್ಮೇಲೆ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತಂದು ಹೇಳೋದಾದರೆ, ಮೋಷನ್ ಚೆನ್ನಾಗಿ ಹೋಗ್ತಿಲ್ಲ 3 ದಿನ ಆದ್ರೂ ಮೋಷನ್ ಹೋಗ್ತಿಲ್ಲ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಹಾಗೆ ಕುಡ್ದಿರೋ ಹಾಲನ್ನು ಪದೇ ಪದೇ ಹೊರಗೆ ಹಾಕ್ತಿದೆ ಅಂದಾಗ ನೀವು ಚೆನ್ನಾಗಿ ಹಾಲನ್ನು ಕುಡಿಸ್ಬಿಟ್ಟು ನಮ್ಮ ಭುಜದ ಮೇಲೆ ಮಗುನ ಹಾಕ್ಕೊಂಡು ಚೆನ್ನಾಗಿ ತೇಗಿಸ್ಬೇಕು. ತೇಗಿಸಿದ ನಂತರನೂ ಮತ್ತೆ ಹಾಲು ಕಕ್ತಿದೆ ಅಂದಾಗ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು. ಇನ್ನು ಹುಟ್ಟಿದ ತಕ್ಷಣವೇ ಅಂತಂದು ಹೇಳೋದಾದರೆ, ಬೇಬಿಗೆ ಬೇಕಾಗಿರುವಂತಹ ಎಲ್ಲ ಮೆಡಿಷನ್ ಆಗಿರ್ಬೋದು ಅಥವಾ ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದ, ಹಾಗೆಯೇ BCG ವ್ಯಾಕ್ಸಿನ್ ಆಗಿರ್ಬೋದು, ನೆಕ್ಸ್ಟ್ ವ್ಯಾಕ್ಸಿನ್ ಯಾವಾಗಿದೆ ಅಂತಂದು ಹೇಳೋದ್ರಿಂದ ಹಿಡಿದು ಪ್ರತಿಯೊಂದು ಇನ್ಫಾರ್ಮೇಷನು ಡಾಕ್ಟರ್ ನಿಮಗೆ ನೀಡಿರ್ತಾರೆ. ಹಾಗೆ ಮಗುವಿಗೆ ಜಾಂಡಿಸ್ ಇದೆಯೋ ಇಲ್ವೋ, ವಿಟಮಿನ್ಸ್ ಬೇಕೋ ಬೇಡವೋ ಟಾನಿಕ್ಗಳನ್ನ ಕೊಡೋದ್ರ ಬಗ್ಗೆನೂ ಸಹ ಡಾಕ್ಟರು ಯೋಚನೆ ಮಾಡಿ ಪ್ರತಿಯೊಂದ್ರದ್ದು ಮಾಹಿತಿನ ನಿಮಗೆ ನೀಡ್ತಾರೆ. ಹಾಗೆ ಡಾಕ್ಟರ್ ಹೇಳಿರೋ ಎಲ್ಲ ವಿಷಯನೂ ನೀವು ತಲೆಯಲ್ಲಿ ಇಟ್ಕೊಂಡು ಮೆಡಿಷನ್ ಕೊಟ್ಟರೆ ಒಂದು ವೇಳೆ ಆ ಮೆಡಿಷನ್ನ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಅನ್ನೋದಾದರೆ ಮಗುವನ್ನು ಆರೋಗ್ಯವಾಗಿ ನೋಡ್ಕೊಳ್ಳಿ. ಹಾಗೆ ಕಂಪಲ್ಸರಿ ವೈಟಮಿನ್ D3 ಟಾನಿಕ್ನ ಕೊಡ್ತಾರೆ. ಅದನ್ನ ಕಂಟಿನ್ಯೂ ಆಗಿ 6 ತಿಂಗಳವರೆಗೂ ಬಿಡ್ದಂಗೆ, ಒಂದು ದಿನನೂ ಬಿಡ್ದಂಗೆ ಹಾಕಲೇಬೇಕು. ಇನ್ನು ನಾರ್ಮಲ್ ಡೆಲಿವರಿ ಆಯಿತು, ಮಗು ವೇಟ್ ಗಿಟ್ ಎಲ್ಲ ಚೆನ್ನಾಗಿದೆ, ಡಿಸ್ಚಾರ್ಜ್ ಆಗಿ ಬಂದ ದಿನವೇ ನೀವು ಮಗುವಿಗೆ ಸ್ನಾನ ಸಹಿತ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ವೇಟ್ ಸ್ವಲ್ಪ ಕಡಿಮೆ ಇದೆ, ಹಾಗೆ ಮಗು ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋದಾದರೆ ನೀವು 8 ದಿನದವರೆಗೂ ಸ್ನಾನ ಮಾಡಿಸ್ಬೇಡಿ. ಇನ್ನು ಮಗುವಿಗೆ ಮಸಾಜ್ ಮಾಡ್ಬೋದಾ ಅಂತಂದು ಹೇಳೋದಾದರೆ 100% ಮಾಡಲೇಬೇಕು. ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆನಾದರೂ ಬಿಟ್ಟು ನೀವು ಸ್ನಾನ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು, ಮಗು ಆರೋಗ್ಯವಾಗಿರುತ್ತೆ. ಸ್ನಾನ ಮಾಡಿಸಿದ ತಕ್ಷಣವೇ ವೀಳ್ಯದೆಲೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತವಾದಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿಬಿಟ್ಟು ನೆತ್ತಿಗೆ ಇಟ್ಬಿಟ್ಟು ಸ್ವಲ್ಪ ಒಂದು ಕಾಟನ್ ಬಟ್ಟೆಯಿಂದ ಕಟ್ಟಿ ಚೆನ್ನಾಗಿ ಬಟ್ಟೆಲಿ ಸುತ್ತಬಿಟ್ಟು ಮಗುನ ಮಲಗಿಸೋದ್ರಿಂದ ಶೀತ ಕಡಿಮೆ ಆಗುತ್ತೆ. ಹಾಗೆಯೇ ಮಗು ಕೂಡ ತುಂಬ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡುತ್ತೆ. ಇನ್ನು ಮಗು ಎದ್ದ ತಕ್ಷಣವೇ ಜಾಯಿಕಾಯಿ, ಬಜೆ ಹಾಗೆ ಉತ್ತುತ್ತಿ ಇವನ್ನ ತೇದು ಹಾಕೋದ್ರಿಂದ ಮಗುವಿನ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ. ನ್ಯೂಬಾರ್ನ್ ಬೇಬಿಗೆ ಡೈಜೆಷನ್ ಚೆನ್ನಾಗಿ ಆಗ್ತಿರಲ್ಲ, ಯಾಕಂದರೆ ಚೆನ್ನಾಗಿ ಹಾಲು ಕುಡಿಯುತ್ತಾ ಇರಲ್ಲ ಅದು. ಸೊ ಅದಕ್ಕೋಸ್ಕರನೇ ಡೈಜೆಷನ್ ಚೆನ್ನಾಗಿ ಆಗ್ತಿರಲ್ಲ. ಹಾಗಾಗಿ ಜಾಯಿಕಾಯಿ ಹಾಕೋದ್ರಿಂದ ಮಗುವಿನ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಮಗುವಿಗೆ ಸ್ನಾನನ ಆದಷ್ಟು ಸಂಜೆ ಟೈಮ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಆಗ್ತಾನೆ ನೀವು ಡೆಲಿವರಿ ಆಗಿರ್ತೀರ, ಎಲ್ಲರೂ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತಿರ್ತಾರೆ ಮಗುನ, ಹಾಗೆ ಎತ್ಕೊಳ್ತಾರೆ, ಅವಕ್ಕೂ ಮೈಕೈ ಎಲ್ಲ ನೋವಾಗಿರುತ್ತೆ. ಸೊ ಆ ಕಾರಣದಿಂದ ಸಂಜೆ ಟೈಮು ಆಯಿಲ್ ಮಸಾಜ್ ಮಾಡಿ ಒಂದು 4:15 ಗಂಟೆ ಒಳಗನೆ ಮಾಡಿಸಿ ಸ್ನಾನನ. ಆಯಿಲ್ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಅವಕ್ಕೂ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ನಿದ್ದೆನೂ ಚೆನ್ನಾಗಿ ಮಾಡ್ತವೆ. ನಮ್ಮ ಮಕ್ಕಳಿಗೆಲ್ಲ ನಮ್ಮ ಅಜ್ಜಿಂದಿರು ಅದೇ ಥರನೇ ಮಾಡ್ತಾಯಿದ್ರು, ನಮ್ಮಮ್ಮರೆಲ್ಲ. ಸೊ ಅದಕ್ಕೇ ನಿಮಗೂ ಹೇಳ್ತಿರೋದು, ಆದಷ್ಟು ಸಂಜೆ ಟೈಮ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಗುವಿಗೆ ಯಾವ ಆಯಿಲ್ ಬಳಸಿದರೆ ಮಸಾಜ್ಗೆ ತುಂಬ ಒಳ್ಳೆಯದು, ಬೆನಿಫಿಟ್ ಯಾವುದು ಚೆನ್ನಾಗಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.